ಹಲೋ ಮೂವಿ ಫ್ಯಾನ್ಸ್. ಕಾರ್ತಿಕ್ ಸರ್ ಅಂದರೆ ಅವರ ಮೂವಿಯ ಸೆಲೆಕ್ಷನ್ಸು ಚೆನ್ನಾಗಿರುತ್ತೆ, ಸ್ಟೋರಿ ಲೈನು ಚೆನ್ನಾಗಿರುತ್ತೆ, ಹಾಗೆ ಎಂಟರ್ಟೈನ್ಮೆಂಟು ಮಾಡ್ತಾರೆ ಮೂವಿಯಲ್ಲಿ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋ ವಿಚಾರನೇ. ಹಾಗೆ ಆ ಮಹಾಮನ್ನನ್ ಮೂವಿ ಕ್ಯಾರೆಕ್ಟ್ರು ಸಖತ್ ಆಸಮಾಗಿತ್ತು. ಅದೇ ಥರ ಈ ಮೂವಿನೂ ವಾ ಬಾದ್ಯಾರ್ ಅಂತ ಅಂದ್ಕೊಂಡು ಹೋದ್ರೆ ಇದು ಒಂದು ರೀತಿ ಸೂಪರ್ ಮ್ಯಾನ್ ನೈಟ್ ಟೈಮಲ್ಲಿ ಬ್ಯಾಟ್ ಮ್ಯಾನು ಆ ಥರ ಎಲ್ಲ ಬರ್ತಾರಲ್ಲ, ಆ ಥರ ಒಂದು ಕತೆ ಅಂತ ಅನ್ಬೋದು. ಸೂಪರ್ ಹೀರೋ ಕತೆ ಥರ ಮಾಡೋಕ್ಕೆ ಹೊರಟಿದ್ದಾರೆ. ಅದು ಸೂಪರ್ ಹೀರೋ ಯಾಕೆ ಆಗ್ತಾರೆ ಅಂದರೆ ಅಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ, ಅದಕ್ಕೋಸ್ಕರ ಸೂಪರ್ ಹೀರೋ ಆಗ್ತಾರೆ. ಆ ಸಮಸ್ಯೆನ ಕ್ಲೀನಾಗಿ ಜಸ್ಟಿಫೈ ಮಾಡಿಲ್ಲ ಅಂತ ಮೂವಿ ಮೇಕರ್ಸು ನನಗೆ ಅನಿಸ್ತು ಅಂತ ಅನ್ಬೋದು. ಆದರೆ ಮೂವಿಯ ಒನ್ಲೈನ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಕಾರ್ತಿಕ್ ಸರ್ ಅವರು ಪೊಲೀಸ್ ಆಫೀಸರ್ ಆಗಿರ್ತಾರೆ, ಆದರೆ ಅವರ ತಾತ ದೊಡ್ಡ MGR ಫ್ಯಾನ್ ಅಂತ ಅನ್ಬೋದು. MGR ಸರ್ ಥರನೇ ಕಾರ್ತಿಕ್ ಸರ್ನ ಬೆಳೆಸಿರ್ತಾರೆ. ಆದರೆ ಅವ್ರನ್ನ ಜನ ಸೇವೆ ಮಾಡಲಿ, ಜನರಿಗೆ ಒಳ್ಳೇದು ಮಾಡಲಿ ಅನ್ನೋ ಆಲೋಚನೆ ಅವರ ತಾತಗೆ. ಆದರೆ ಕಾರ್ತಿಕ್ ಸರ್ ಅವರು ಡೆಡ್ ಆಪೋಸಿಟ್ ಆಗಿರ್ತಾರೆ ಅಂತ ಅನ್ಬೋದು. ಅಷ್ಟೇ ಕರಪ್ಷನ್ ಆಗಿರ್ತಾರೆ, ಅಷ್ಟೇ ಜನರಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಆ ರೀತಿ ಕಾರ್ತಿಕ್ ಸರ್ ಅವರು ಇರ್ತಾರೆ. ಅದನ್ನಕ್ಕಾಗಿ ವಿಲನ್ನ ಒಂದು ಎಂಟ್ರಿ ಆಗುತ್ತೆ. ಅಲ್ಲಿಂದ ಕಾರ್ತಿಕ್ ಸರ್ ಅವರ ಜೀವನ ಬದಲಾಗುತ್ತೆ. ಅದು ಹೇಗೆ ಬದಲಾಗುತ್ತೆ, ಕಥೆಯಲ್ಲಿ ಏನು ಹೇಳಕ್ ಹೊಲ್ಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಮೂವಿ ನೋಡಿ ತಿಳ್ಕೊಬೇಕು. ಮೂವಿಯಲ್ಲಿ ನನಗೆ ಇಷ್ಟ ಆಗಿದ್ದ ಪಾಯಿಂಟು ಕಾರ್ತಿಕ್ ಸರ್ ಅಂತ ಹೇಳ್ತೀನಿ. ಒಂದು ಸಿಂಗಲ್ ಹ್ಯಾಂಡೆಡ್ ಆಗಿ ಥ್ರೂಔಟ್ ಮೂವಿ ಕ್ಯಾರಿ ಮಾಡಿದ್ದಾರೆ ಅಂತ ಅನ್ಬೋದು. ಆ MGR ಸರ್ ಥರ ಆ್ಯಕ್ಟಿಂಗ್ ಮಾಡಿರೋ ವಿಧಾನ ಎಲ್ಲ ಬೂಸ್ ಬರ್ತದೆ, ಆ ರೀತಿ ಮಾಡಿದ್ದಾರೆ ಅಂತ ಅನ್ಬೋದು. ಅದೇ ರೀತಿ ನನಗೆ ಇಲ್ಲಿ ವಿಜುವಲೈಸೇಷನ್ಸ್ಗಳಾಗಲಿ, ಸಾಂಗ್ಸ್ಗಳಾಗಲಿ ಚೆನ್ನಾಗಿತ್ತು ಅಂತ ಅನ್ಬೋದು. ಆದರೆ ಹೈಲಿ ಡಿಸಪಾಯಿಂಟ್ಮೆಂಟ್ ವಿಚಾರ ಅಂದರೆ ಅಲ್ಲಿ ಲವ್ ಸ್ಟೋರಿ ಅವಶ್ಯಕತೆ ಇರಲಿಲ್ಲ ಮೂವಿಯಲ್ಲಿ. ವಿಲನ್ನ ಪಾತ್ರ ಯಾತಕ್ಕಿದೆ ಅನ್ನೋದೇ ಕ್ಲೀನಾಗಿ ಜಸ್ಟಿಫೈ ಮಾಡಿಲ್ಲ ಮೂವಿಯಲ್ಲಿ ಅಂತ ಅನ್ಬೋದು. ಹಾಗೆ ಸ್ಟೋರಿ ನರೇಷನ್ನು ಇನ್ನೂ ಬೆಟರ್ ಆಗಿರ್ಬೋದಾಯಿತು. ಕತೆ ಗ್ರಿಪ್ಪಿಂಗ್ ಆಗಿಲ್ಲ, ಸ್ವಲ್ಪ ಕಡೆಗಳಲ್ಲಿ ಲ್ಯಾಗ್ ಹೊಡಿಯುತ್ತೆ ಅಂತ ಅನ್ಬೋದು. ಹಾಗೆ ಮೂವಿ ಓವರಾಲ್ ಆಗಿ ಖಂಡಿತ ಒಂದು ಫ್ಯಾಮಿಲಿ ಸಮೇತ ನೋಡ್ಬೋದಂಥ ಮೂವಿ. ಅಡಲ್ಟ್ ಕಂಟೆಂಟ್ ಏನಿಲ್ಲ, ಲಿಟರಲ್ ಆಗಿ ಕೆಲವೊಂದು ವಿಚಾರ ಎಂಜಾಯ್ ಮಾಡ್ತೀರಾ, ಕೆಲವೊಂದು ವಿಚಾರ ಎಂಜಾಯ್ ಮಾಡಲ್ಲ. ಆದರೆ ಒನ್ ಟೈಮ್ ವಾಚಬಲ್ಲು. ಹೋಗಿ ಖಂಡಿತ ಈ ಮೂವಿನ ಹೋಗಿ ನೋಡಿ. ನೋಡಾದ್ಮೇಲೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಬರೀದೆ ನನಗೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.